ಅಮೆರಿಕ ಸಂಯುಕ್ತ ಸಂಸ್ಥಾನದ ಅಧ್ಯಕ್ಷರಾಗಿ ಮತ್ತೆ ಆಯ್ಕೆಯಾಗಿರುವ ಡೊನಾಲ್ಡ್ ಟ್ರಂಪ್ ಅವರಿಗೆ ಪ್ರಮಾಣ ವಚನ ಸ್ವೀಕಾರಕ್ಕೆ ಮೊದಲೇ ಶಾಕ್ ಒಂದು ಎದುರಾಗಿದೆ. ಹಶ್ ಮನಿ ಪ್ರಕರಣದಲ್ಲಿ ನ್ಯಾಯಾಲಯವು ಟ್ರಂಪ್ ಅವರಿಗೆ ಶಿಕ್ಷೆ ವಿಧಿಸಿತ್ತು. ಅದನ್ನು ರದ್ದು ಮಾಡುವಂತೆ ಡೊನಾಲ್ಡ್ ಟ್ರಂಪ್ ಅವರು ಕೋರ್ಟಿಗೆ ಮನವಿ ಮಾಡಿದ್ದರು. ಆದರೆ ನ್ಯಾಯಾಧೀಶರು ಆ ಶಿಕ್ಷೆಯನ್ನು ರದ್ದು ಮಾಡಲು ನಿರಾಕರಿಸಿದ್ದಾರೆ. ಟ್ರಂಪ್ ಅವರು ತನ್ನ ಲೈಂಗಿಕ ಹಗರಣದಿಂದ ಪಾರಾಗಲು ಹಣ ನೀಡಿದ ಮತ್ತು ದಾಖಲೆ ತಿದ್ದಿದ್ದ ಪ್ರಕರಣವಿದು. ಅದರಲ್ಲಿ ಕೋರ್ಟು ಟ್ರಂಪ್ ಅವರಿಗೆ ಶಿಕ್ಷೆ ವಿಧಿಸಿತ್ತು. ಹಶ್ ಮನಿ ಪ್ರಕರಣದಲ್ಲಿ ಶಿಕ್ಷೆ ರದ್ದು ಮಾಡುವಂತೆ ಟ್ರಂಪ್ ಸಲ್ಲಿಸಿದ್ದ ಅರ್ಜಿಯನ್ನು ಮ್ಯಾನ್ಹಟನ್ ನ್ಯಾಯಾಧೀಶರಾದ ಜುವಾನ್ ಎಂ ಮಾರ್ಚೆನ್ ಅವರು ವಜಾ ಮಾಡಿದ್ದಾರೆ. 2006ರಲ್ಲಿ ಲೈಂಗಿಕ ಚಿತ್ರತಾರೆ ಸ್ಟಾರ್ಮಿ ಡೇನಿಯಲ್ಸ್ ಲೈಂಗಿಕ ಹಗರಣದಲ್ಲಿ ಬಾಯಿ ಬಿಡದಂತೆ ಮಾಡಲು ಟ್ರಂಪ್ ಅವರು ಹಣ ನೀಡಿದ್ದರು ಎನ್ನುವುದು ಈ ಹಶ್ ಮನಿ ಪ್ರಕರಣವಾಗಿದೆ. ಜನವರಿ 20ರಂದು ಟ್ರಂಪ್ ಅವರು ಯುಎಸ್ಎಯ 47ನೇ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸುವರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮ್ಯಾನ್ಹಟನ್.